ಪುಣ್ಯದ ಬೀಡು ಕಟುಕರ ಕೂಡ ಆಗಿದೆ. ಧೂಪದ ವಾಸನೆಯ ಬದಲು ಸಾಧು ಹುಳಗಳ ಹೆಣಗಳ ವಾಸನೆಯಾಗಿದೆ. ಷಟ್ಋತುಗಳಲ್ಲಿ ಪುಷ್ಪ ಫಲಭರಿತವಾದ ಒಣರತ್ತೆಗಳೆಂದು ದೊಡಾಗಿ ಹೊರಗುತ್ತಲಿವೆ. ಸದಾ ಶಾಂತಿ ತೀರ್ಥಿತ ತಪೋವನವೆಂದು ಕೋಪಗರಿವಂತೆ ರೋದನಗೈಯುತ್ತಲಿವೆ. ಆವ ಮಹರ್ಷಿವರನ ಆತ್ಮೆಯಿಲ್ಲದೆ ಶಾಪ ಸೂರ್ಯನ ಉದಯಾತ್ತರವಾಗದಿಲ್ಲವ. ಆವನ ಹೆಸರು ತ್ರಿಭುವನ ಜೀವಿಗಳು ಪ್ರಾತಃಕಾಲ ಸ್ಮರಿಸುತ್ತಿರುವ ಅವನ ತನ್ನ ತಪಃ ಸಾಮರ್ಥ್ಯದಿಂದ ಶಾಪಾನುಗ್ರಹ ಸಮರ್ಪದನಾಗಿರುವನು. ಸಾರ್ವಭೌಮನಾಶ್ರಮಕ್ಕೆ ಈ ದುರ್ದಶೆ ಸರಸದಿಂ ಘೋರ ತಪವೆಸಗಿ ಅಘೋರನ ಮನವೊಲಿಸಿ ಅವನ ತ್ರಿಶೂಲವನ್ನೇ ಪಡೆದು ಮಾತಾ ಪೀತರಳು ಶುಭವನ್ನರಿಯ ಹರಕೆ ಪಡೆಯಲು ಹೊರಟನಿಗೆ ಆಶ್ರಮದ ಮೊದಲ ಹೆಜ್ಜೆಯಲ್ಲಿಯೇ ಈ ಅಪಶಕುನವೇ. ಯಾರಿಂದ ಈ ಅನಾಹುತವಾಗಿರಬಹುದು? ಅಥವಾ ಮದನ ಕೋಟಿಗೆ ಹಾಗೇನಾದರೂ ಆಗಿದ್ದರೆ ಅನಾಹುತವಾಯಿತು, ಅನಾಹುತವಾಯಿತು. ಪ್ರಳಯ ಕಾಲವೇ ಸನ್ನಿಹಿತವಾಗುತ್ತಿದೆ. ಮಹಾಮುನಿಯ ಕೋಪಾಗ್ನಿಯಿಂದ ಏನು ಅನಾಹುತವಾಗುವುದು? ಮಹಾನಿರ್ವಾಣದ ಶಾಂತಿಯು ಕದಡಿದೆ. ಪ್ರಳಯ ರುದ್ರನ ಪುಲಿಕಣ್ಣು ತೆರೆಯಿತೆ. ಕಾಲಕೂಟ ಉಕ್ಕಿ ಹಾರಿದೆ. ನಾನು ಭಾವಿಸಿದಂತೆ ಆಯಿತು. ನನ್ನೊಡಲಲ್ಲಿ ಪುಡಿ ಪುಡಿದಾಗಿರುವ ಒಳವಾಗ್ತಿಯು ಕೋಡಿ ಎಳೆದಂತಾಯಿತು. ನಿಜ ಲಿಖಿತವನ್ನು ಅಳಿಸುವೆ. ತಕ್ಕವ ಕೊರವೆ. ಕರಮಾಳ ಹೊರವೆ. ಉತ್ತಮ ವಾಸಿಗಳೇ, ಇನ್ನೊಂದು ಕ್ಷಣ ಸೈರಿಸಿರಿ. ತ್ರಿಭುವನದ ಭವಿಷ್ಯವನ್ನು ಬದಲಿಸುವೆ. ಈ ಪರಶುವಿನಿಂದ ಭವಿಷ್ಯಾತ್ಮೆಗೆ ಎಣ್ಣೆ ಸುರಿದಂತಾಯ್ತಲ್ಲ. ರಾಮ, ನೀನು ತಂದೆಯಂತೆ ಕುಪಿತನಾದಿಯಲ್ಲ. ತಂದೆಯಂತ ಬರ ಕುಪಿತನಾಗುವುದಿಲ್ಲ. ರಥ ಕಾರ್ಯನೂ ಆಗುವೆ. ವಿಷಣ್ಣನಾಗುವುದಿರು. ಶಾಂತನಾಗು, ಶಾಂತನಾಗು. ವಿವೇಕ ವಶವಾಗಲೇ ಸೈರಿಸು. ಶಾಂತಿ ಸ್ಮರಣೆ. ಮದನ್ಮತ್ತೆಯ ಮಸನದಲ್ಲಿ ವಿನತೆಯ ಕಟ್ಟಿಗೆ ಒಟ್ಟಿ ನೀತಿಯ ಬೆಂಕಿ ಇಕ್ಕಿ ಧರ್ಮ ದೇವತೆಯು ಜೀವಂತ ಸುಡುತ್ತಿರುವಾಗ ಶಾಂತಿ ಸೈರಣಿಯ ಪುಷ್ಪಾಂಜಲಿ ಹರಿಸಿದರ ಕಾಲ ಎಡೆಯಲಿ ಪೂ ವಲಯ. ಜೈ ಪರಶುಧರ. ಪುಷ್ಪಾಂಜಲಿ ಅಲ್ಲದ ಪುಷ್ಪಾಂಜಲಿ. ನೀನಿದನ್ನೇನ ಅರ್ಥ ಮಾಡಿದೆ? ಮಹಾಕೋಪಿಷ್ಟನಾದ ದುರ್ವಾಸನು ನಿನ್ನ ತಂದೆಗೆ ಶಾಂತಿ ನೀಡುವುದರ ಬದಲು ನೀನು ಕಾಣಬೇಡಬಹುದಾದಿಯಲ್ಲ. ಇನ್ನು ಮಹಾಮಾತೆಯ ಗತಿ ಎಂತಹ ವಿಷತಮಯವಿದೆ. ಚಂಡ ಭೈರವನ ತಾಂಡವನ್ನು ರಚ್ಚುವಂತಿದೆ. ಮಹಾಮಾತೆಯವರ ಪ್ರಸಾದದಿಂದ ಸುಶೀಲ ಸಾರ್ವಭೌಮ ದಂಪತಿಗಳು ಉದರದಲ್ಲಿ ಜನಿಸಿ ಮಹಾಜ್ಞಾನಿಯಾಗಿ ಬೆಳೆದು ಮಹಾತಪ ಸಾಮ್ರಾಜ್ಯದ ಪತ್ನಿಯಾಗಿ ನಿಯಮ ನಿಷ್ಠೆಯಿಂದ ಸಾಧನೆ ಶಿರೋಮಣಿ ಎನಿಸಿ ಹಿಮಾಚಲ ಕೋಟಿಗಿರಾದ ಅಚಲವಾದ ಮನವು ಇಂದು ವಿಚಲವಾಗುವುದೆಂದರೆ ಕಾಲದ ವಿಕಟ ಹಾಸ್ಯವಲ್ಲದೆ ಬೇರೇನೂ ಅಲ್ಲ. ಹೀಗೇನು ಮಾಡುವುದಕ್ಕೆ ಸಾಧ್ಯ?